ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹಲಸಿನ ಹಣ್ಣಿನ ಗಟ್ಟಿ ಮಾಡ್ತಿದ್ದೀನಿ. ಇದು ಒಂದು ಸ್ವೀಟು ಹಲಸಿನ ಹಣ್ಣಿನಿಂದ ಮಾಡುವಂಥದ್ದು. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬಾ ಈಸಿಯಾಗೂ ಕೂಡ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದನ್ನ ಮಾಡೋದಕ್ಕೆ ನಾವು ಮೊದಲು ಹಲಸಿನ ಹಣ್ಣು ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ನ ರುಬ್ಕೋಬೇಕು. ಅದಕ್ಕೆ ಫಸ್ಟ್ ಹಲಸಿನ ಹಣ್ಣು ಬಿಡಿಸ್ಕೊತಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಬೆಲ್ಲ ನೋಡ್ಕೋತಿದ್ದೀನಿ. ನಿಮ್ಮ ಹತ್ರ ಜಾಗರಿ ಪೌಡರ್ ಇದ್ರೆ ನೀವು ಡೈರೆಕ್ಟ್ ಹಾಕ್ಬೋದು. ಈಗ ಮೊದಲಿಗೆ ಮಿಕ್ಸಿ ಜಾರಲ್ಲಿ ಫಸ್ಟ್ ಹಲಸಿನ ಹಣ್ಣನ್ನ ರುಬ್ಕೋಬೇಕು. ಇಲ್ಲಿ ಆಲ್ಮೋಸ್ಟ್ 1 ಕಪ್ ಅಷ್ಟು ಹಲಸಿನ ಹಣ್ಣಿದೆ. ಸೊ ಇದಕ್ಕೆ ನೀರನ್ನ ಹಾಕೊಳ್ದೆ ರುಬ್ಕೋಬೇಕು. ಈಗ ಇದಕ್ಕೆ ನೆನೆಸಿಟ್ಟಿರುವಂತ 1 ಕಪ್ ಅಷ್ಟು ಅಕ್ಕಿನ ಹಾಕೋತಿದ್ದೀನಿ. ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ಮತ್ತೆ ತುರಿದಿಟ್ಟಿರುವಂತ ಬೆಲ್ಲ, ಸ್ವಲ್ಪ ಏಲಕ್ಕಿ ಪೌಡರು. ಈಗ ಇದನ್ನ ಮತ್ತೆ ರುಬ್ಕೋಬೇಕು. ಸೊ ಇವಾಗ ಇದನ್ನ ಬಾಳೆ ಎಲೆಯಲ್ಲಿ ರ್ಯಾಪ್ ಮಾಡಿ ಸ್ಟೀಮ್ ಮಾಡಕ್ ಇಡಬೇಕು. ಈಗ ಇದನ್ನ ಒಂದು 10 ರಿಂದ 15 ನಿಮಿಷ ಸ್ಟೀಮ್ ಮಾಡ್ಕೋಬೇಕು.